ನಮ್ಮ ಹೆಸರು ಅರ್ಜುನ್ ಅಂತ. ನಾನು ಇಲ್ಲಿ MSc ಮಾಡ್ತೀನಿ, MSc ಸ್ಟೂಡೆಂಟ್. ಇದು ಹೈಡ್ರೋಪೋನಿಕ್ಸ್ ಅಲ್ಲಿ ನಮಗೆ ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ತರಹದ ಇದಿದೆ, ಹೈಡ್ರೋಪೋನಿಕ್ ಸಿಸ್ಟಮ್ಸ್ ಇದೆ. ಇದು ಫಸ್ಟ್ ಮೆಥಡ್ ಬಂದ್ರೆ ಇದು ಡೀಪ್ ವಾಟರ್ ಸಿಸ್ಟಮ್ ಅಂತ. ಇದರಲ್ಲಿ ಫಸ್ಟ್ ನಾವು ಕಟ್ಟೆ ಕಟ್ಕೋತೀವಿ, ಅಂದ್ರೆ ಇದೇನು ತೊಟ್ಟಿ ಟೈಪ್ ಕಟ್ಟಿ ಇರ್ತೀವಿ. ಇದರಲ್ಲಿ ಹೊರಗಡೆ ನಾವು ನೀರಿನ ಇದಿರುತ್ತೆ, ತೊಟ್ಟಿ ಇರುತ್ತೆ, ಅದರಲ್ಲಿ ಮೀನ್ ಬಿಡ್ಬೋದು. ಆ ಮೀನಲ್ಲಿ ಬಂದಿರೋ ವೇಸ್ಟ್ ಎಲ್ಲ ತಗೊಂಡು ಇದಕ್ಕೆ ಪಂಪ್ ಮಾಡಿರ್ತೀವಿ ನೀರು ಸಮೇತ. ಆ ಮೀನಿನ ವೇಸ್ಟ್ ಬಿಟ್ಟು ನಮ್ಗೆ ಏನ್ ಬೇರೆ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಬೇಕೋ ಅದನ್ನ ಆಡ್ ಮಾಡಿ, ಅಂದ್ರೆ ಅದ್ರ ಜೊತೆ ಸೇರಿಸಿ ಮತ್ತೆ ECPH ಎರಡು ವ್ಯಾಲ್ಯೂ ಅಡ್ಜಸ್ಟ್ ಮಾಡ್ಕೊಂಡು ನಾವು ಇದಕ್ಕೆ ನೀರು ಪಂಪ್ ಮಾಡಿರ್ತೀವಿ. ಇದು ಫ್ಲೋಟಿಂಗ್ ಬೋರ್ಡ್ ಅಂತ ಇದ್ ಮಾಡ್ತಾರೆ. ಇದರಲ್ಲಿ ನಮಗೆ ಕೆಳಗೆ 15 ದಿವಸ ಓಲ್ಡ್ ಆಗಿರೋ, ಅಂದ್ರೆ 15 ದಿವಸ ಆಗಿರೋ ಟ್ರೇಗಳಲ್ಲಿ ಇದ್ ಮಾಡಿರ್ತೀವಲ್ಲ, ಸಸಿಗಳನ್ನ ತಗೊಬಂದು ಇದು ಈ ಬ್ಯಾಸ್ಕೆಟ್ಗೆ ಹಾಕ್ತಿವಿ. ಈ ಬ್ಯಾಸ್ಕೆಟ್ಗೆ ಹಾಕ್ಬಿಟ್ಟು ಇದ್ರಲ್ಲಿ ಹಾಕಿದಾಗ ನಮ್ಗೆ ನೀರಿಗೆ ಇದಕ್ಕೆ ತಾಗ್ತಾ ಇರುತ್ತೆ. ನೀರಿಗೆ ಇದಾದಾಗ ಇದು ನೀರು ಇಲ್ಲಿ ಎಳ್ಕೊಂಡು ನಮ್ಗೆ ಇದಾಗುತ್ತೆ, ಏನು ಬೆಳೆ ಬೆಳೀತಾ ಇರುತ್ತೆ. ಮತ್ತೆ ಇದರಲ್ಲಿ ನಮ್ಗೆ ಎಲ್ಲಾ ತರಹದ ಇದು ಸೊಪ್ಪಿಗೆ ಯೂಸ್ ಮಾಡ್ತೀವಲ್ಲ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅನ್ನೋದು ಎಲ್ಲ ಬೆಳಿಬೋದು ಇದರಲ್ಲಿ. ಮತ್ತೆ ಜಾಸ್ತಿ ತೂಕ ಬರುವಂತ ಇದು ಏನು ತರಕಾರಿಗಳನ್ನ ಇದರಲ್ಲಿ ಬೆಳೆಯಲ್ಲ, ಯಾಕಂದ್ರೆ ಇದು ಮೇಲೆ ತೇಲ್ತಾ ಇರ್ಬೇಕು. ಕೆಳಗಡೆ ಹೋಗಿದೆ ಅಂದ್ರೆ ಬೆಳೆ ಬರಲ್ಲ. ಮತ್ತೆ ಇದರಲ್ಲಿ ಮತ್ತೆ ನಾವು ಮೀನು, ಕೆಲವರು ರೈತರು ಏನ್ ಕೇಳ್ತಾರೆ, ಮೀನ್ ಈ ತೊಟ್ಟಿಯಲ್ಲೇ ಬಿಡ್ಬೋದಲ್ಲ ಅಂತಾರೆ. ಆ ಕೆಳಗಡೆ ಬಂದು ಬೇರನ್ನ ತಿಂದ್ರೆ ನಮ್ಗೆ ಬೆಳೆ ಚೆನ್ನಾಗ್ ಬರಲ್ಲ. ಅದರಿಂದ ಇದರಲ್ಲಿ ಮೀನ್ ಬಿಡಲ್ಲ, ಹೊರಗಡೆ ಬಿಟ್ಟಿರ್ತೀವಿ ಟ್ಯಾಂಕ್ ಅಲ್ಲಿ. ಆ ನೀರ್ನ ತಗೊಂಡು ಇಲ್ಲಿಗೆ ಪಂಪ್ ಮಾಡಿರ್ತೀವಿ. ಈ ಮೆಥಡ್ದು ಇಷ್ಟೇ ಸರ್.